Hi everyone. In the previous class, we discussed some of the import procedures, right? In today's class, we are going to continue with that import procedures and what are the documents which are required for the import transaction. ನಾವು ಹಿಂದಿನ ಕ್ಲಾಸಲ್ಲಿ ಕೆಲವೊಂದು ಆಮದು ಕಾರ್ಯವಿಧಾನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಮುಂದೆ ಬರುವಂತಹ ಆಮದು ಕಾರ್ಯವಿಧಾನಗಳು ಹಾಗೆ ಯಾವೆಲ್ಲ ಅಗತ್ಯ ದಾಖಲೆಗಳ ಅಗತ್ಯ ಇದೆ ಅಂತ ಹೇಳಿ ತಿಳಿದುಕೊಳ್ಳುವ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ಅರೇಂಜಿಂಗ್ ಫಾರ್ ಫಿನಾನ್ಸ್, ಹಣಕಾಸು ಒದಗಿಸುವುದು. The importer should make an arrangement in advance to pay to the exporter on arrival of goods at the port. ಸರಕುಗಳು ಆಮದು ದೇಶದ ಬಂದರಿಗೆ ಬಂದಿಳಿಯುವ ಮುನ್ನ ಆಮದುದಾರ ಏನು ಮಾಡಬೇಕು, ರಫ್ತುದಾರನಿಗೆ ಹಣವನ್ನು ಪಾವತಿ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತವೆ. ಮುಂಗಡವಾಗಿ ಆಮದು ಹಣಕಾಸು ಯೋಜನೆ ಮಾಡಿಕೊಳ್ಳೋದ್ರಿಂದ ಬಂದರಿನಲ್ಲಿ ತೀರುವಳಿಯಾಗದೇ ಇರುವಂತಹ ಆಮದು ಸರಕುಗಳ ಮೇಲೆ ಪಾವತಿಗಾಗಿ ವಿಧಿಸುವ ಅತ್ಯಧಿಕ ದಂಡಗಳನ್ನು ತಪ್ಪಿಸಬಹುದಾಗಿರ್ತವೆ. ದ ಸೆವೆಂತ್ ಒನ್ ಈಸ್ ರಿಸೀಟ್ ಆಫ್ ಶಿಪ್ಮೆಂಟ್ ಅಡ್ವೈಸ್. After loading the goods on the vessel, the overseas supplier dispatches the shipment advice to the importer. A shipment advice contains information about the shipment of goods such as invoice number, bill of lading or airway bill number and its date, name of the vessel with the date, port of export, description of goods and quantity, etc. ಸರಕುಗಳನ್ನು ಹಡಗಿಗೆ ಹೇರಿದ ನಂತರ ರಫ್ತುದಾರ ಆಮದುದಾರನಿಗೆ ರವಾನಾ ಸಲಹಪತ್ರವನ್ನು ಕಳಿಸ್ತಾನೆ. ರವಾನಾ ಸಲಹಪತ್ರವು ಸರಕು ರವಾನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಒಳಗೊಂಡಿರ್ತವೆ. ಈ ಪತ್ರವು ಬಿಕರಿ ಪಟ್ಟೆಯ ಸಂಖ್ಯೆ, ಭರಾವಣೆ ಪತ್ರ, ವಾಯುಮಾರ್ಗ ಪತ್ರದ ಸಂಖ್ಯೆ, ದಿನಾಂಕ ಹಾಗೆ ದಿನಾಂಕದೊಂದಿಗೆ ಹಡಗಿನ ಹೆಸರು, ರಫ್ತು ಬಂದರು, ಸರಕಿನ ವಿವರ ಮತ್ತು ಪ್ರಮಾಣ ಹಾಗೂ ಹಡಗು ಚಲಿಸುವ ದಿನಾಂಕ ಇತ್ಯಾದಿ ಮಾಹಿತಿಯನ್ನು ಒಳಗೊಂಡಿರ್ತವೆ. ದ ನೆಕ್ಸ್ಟ್ ಒನ್ ಈಸ್ ರಿಟೈರ್ಮೆಂಟ್ ಆಫ್ ಇಂಪೋರ್ಟ್ ಡಾಕ್ಯುಮೆಂಟ್ಸ್, ಆಮದು ದಾಖಲೆ ಪತ್ರಗಳ ಬಿಡುಗಡೆ. Having shipped the goods, the overseas supplier prepares a set of necessary documents as per the terms of contract and letter of credit and hands it over to his or her banker for their onward transmission and negotiation to the importers in the manner as specified in the letter of credit. ಹಡಗಿಗೆ ಸರಕುಗಳನ್ನು ಹೇರಿದ ನಂತರ ರಫ್ತುದಾರ ರಫ್ತು ಒಪ್ಪಂದದ ಮತ್ತು ಉದ್ದರಿ ಪತ್ರದ ಷರತ್ತುಗಳ ಪ್ರಕಾರ ಅಗತ್ಯ ದಾಖಲೆ ಪತ್ರಗಳ ಒಂದು ಸೆಟ್ಟನ್ನು ತಯಾರಿಸಿ ತನ್ನ ಬ್ಯಾಂಕರ್ನ ಮೂಲಕ ಆಮದುದಾರನಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡ್ತಾನೆ. ಈ ದಾಖಲೆಗಳ ಸೆಟ್ ಸಾಮಾನ್ಯವಾಗಿ ಹುಂಡಿ ಪತ್ರ, ವ್ಯಾಪಾರದ ಬಿಕರಿ ಪಟ್ಟಿ, ಭರಾವಣೆ ಪತ್ರ ಮತ್ತು ವಾಯುಮಾರ್ಗ ಪತ್ರವನ್ನು ಒಳಗೊಂಡಿರ್ತವೆ. ನೆಕ್ಸ್ಟ್ ಒನ್ ಈಸ್ ಅರೈವಲ್ ಆಫ್ ಗೂಡ್ಸ್, ಸರಕುಗಳ ಆಗಮನ. After the goods are arrived at the port, the carrier or ship or airway of goods informs the officer in charge at the dock of the importing country. He provides the document called Import General Manifest. It is a document that contains the details of imported goods. It is important for unloading of cargo. ಒಪ್ಪಂದದ ಪ್ರಕಾರ ಸರಕುಗಳನ್ನು ಸಾಗರೋತ್ತರ ಪೂರೈಕೆದಾರನು ರವಾನಿಸ್ತಾನೆ. ಹಡಗು ಅಥವಾ ವಿಮಾನದ ಮೇಲ್ವಿಚಾರಕನು ಸಂಬಂಧಿಸಿದ ಬಂದರು ಅಥವಾ ವಿಮಾನ ನಿಲ್ದಾಣಾಧಿಕಾರಿಗಳಿಗೆ ಆಮದು ದೇಶಗಳಲ್ಲಿ ಸರಕುಗಳು ಆಗಮಿಸಿರುವಂತಹ ಬಗ್ಗೆ ಅವುಗಳ ಮಾಹಿತಿಯನ್ನು ತಿಳಿಸ್ತಾರೆ. ಅವನು ಆಮದು ಸಾಮಾನ್ಯ ಸ್ಪಷ್ಟನೆ ಎಂಬ ದಾಖಲೆಯನ್ನು ನೀಡ್ತಾನೆ. ಈ ಆಮದು ಸ್ಪಷ್ಟನೆ ಪತ್ರವು ಆಮದು ಮಾಡಿಕೊಂಡ ಸರಕುಗಳ ವಿವರವನ್ನು ಒಳಗೊಂಡಿರ್ತವೆ. ಈ ಪತ್ರದ ಆಧಾರದ ಮೇಲೆ ಸರಕುಗಳನ್ನು ಇಳಿಸ್ಕೊಳ್ಳಲಾಗ್ತವೆ. ದ ಲಾಸ್ಟ್ ಒನ್ ಈಸ್ ಕಸ್ಟಮ್ಸ್ ಕ್ಲಿಯರೆನ್ಸ್ ಆ್ಯಂಡ್ ರಿಲೀಸ್ ಆಫ್ ಗೂಡ್ಸ್, ಸುಂಕ ತೀರುವಳಿ ಮತ್ತು ಸರಕುಗಳನ್ನು ಬಿಡಿಸಿಕೊಳ್ಳುವುದು.
It is a last step of import procedure. All the goods imported into India have to pass through custom clearance after they cross the Indian borders. Custom clearance is a somewhat tedious process and calls for completing a number of formalities. After payment of the import duty, the bill of entry has to be presented to the dock superintendents. The same has to be marked by the superintendents and an examiner will be asked to physically examine the goods imported. The examiner gives his report on the bill of entry. The importer or his agent presents the bill of entry to the port authority. After receiving the necessary charges, the port authority issues the release order. ಆಮದು ಮಾಡಿಕೊಂಡ ಎಲ್ಲ ಸರಕುಗಳು ಭಾರತದ ಗಡಿಯನ್ನು ತಲುಪಿದ ನಂತರ ಸುಂಕ ತೀರುವಳಿ ಪ್ರಕ್ರಿಯೆಗೆ ಒಳಗಾಗಬೇಕು. ಮೊದಲಿಗೆ ಆಮದುದಾರನು ಸರಕುಗಳ ವಿಲೇವಾರಿ ಆಜ್ಞೆಯನ್ನು ಪಡೆಯಬೇಕು. ಈ ಆದೇಶವು ಸರಕುಗಳ ವಿಲೇವಾರಿಯನ್ನು ತೆಗೆದುಕೊಳ್ಳಲು ಹಕ್ಕು ಕೊಡುತ್ತದೆ. ಆಮದುದಾರ ಅವಶ್ಯವಾಗಿ ಸರಕು ಸಾಗಾಣಿಕೆ ಶುಲ್ಕವನ್ನು, ಒಂದು ವೇಳೆ ರಫ್ತುದಾರ ಇದನ್ನು ಪಾವತಿ ಮಾಡದಿದ್ದರೆ, ಪಾವತಿಸಿ ಸರಕನ್ನು ತನ್ನ ವಶಕ್ಕೆ ತೆಗೆದುಕೊಳ್ಬೇಕು. ಇಟ್ ಈಸ್ ಅಬೌಟ್ ದ ಇಂಪೋರ್ಟ್ ಪ್ರೊಸೀಜರ್. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಡಾಕ್ಯುಮೆಂಟ್ಸ್ ಯೂಸ್ಡ್ ಇನ್ ಇಂಪೋರ್ಟ್ ಟ್ರಾನ್ಸಾಕ್ಷನ್. ಆಮದು ವ್ಯವಹಾರದ ಪ್ರಮುಖ ದಾಖಲೆ ಪತ್ರಗಳ ಬಗ್ಗೆ ನೋಡುವ. ಅಬೌಟ್ ದಿಸ್ ಡಾಕ್ಯುಮೆಂಟ್ ವಿ ಡಿಸ್ಕಸ್ಡ್ in the import procedure itself. Now we'll once again discuss in brief. The first one is trade inquiry, ವ್ಯಾಪಾರದ ವಿಚಾರಣೆ. It is the first document. A trade inquiry is a written request by an importing firm to the exporter for supply of information about the price and various terms and conditions on which later export the goods. ವ್ಯಾಪಾರದ ವಿಚಾರಣೆ ಅಂತ ಹೇಳಿದ್ರೇನು? ಒಂದು ರಫ್ತು ಸಂಸ್ಥೆ ರಫ್ತನ್ನು ಮಾಡಲು ಸಿದ್ಧವಿರುವ ಸರಕುಗಳ ಮೇಲೆ ಸರಕುಗಳ ಬೆಲೆ ಮತ್ತು ಅನೇಕ ಮಾಹಿತಿಯನ್ನು ತಿಳಿಸಬೇಕು. ವಿವಿಧ ನಿಯಮಗಳು ಮತ್ತು ಷರತ್ತುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಪೂರೈಸಬೇಕೆಂದು ಆಮದುದಾರ ರಫ್ತು ಸಂಸ್ಥೆಗೆ ಲಿಖಿತ ರೂಪದಲ್ಲಿ ಒಂದು ಮನವಿಯನ್ನು ಮಾಡ್ತಾನೆ. ಅದನ್ನು ಏನಂತ ಕರಿತೀವಿ? ಟ್ರೇಡ್ ಇನ್ಕ್ವೈರಿ, ವಿಚಾರಣೆಯನ್ನು ನಡೆಸ್ತಾನೆ ಇಂಪೋರ್ಟರ್. The second one is Proforma Invoice, ಮಾದರಿ ಬಿಕ್ಕರಿ ಪಟ್ಟಿ. It is a document that contains a detailed information about the product, that is about the quality, grade, design, size, weight, price of the export product and terms and conditions on which the export will take place. ಮಾದರಿ ಬಿಕ್ಕರಿ ಪಟ್ಟಿ ಒಂದು ಅತ್ಯುತ್ತಮ ದಾಖಲೆ ಪತ್ರ ಆಗಿರ್ತವೆ. ಇವು ರಫ್ತು ಅಥವಾ ಆಮದು ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯ ಪತ್ರಗಳನ್ನು ಒಳಗೊಂಡಿರ್ತವೆ. ಇವು ಸರಕುಗಳ ಗುಣಮಟ್ಟ, ಶ್ರೇಣಿ, ರಚನೆ, ಗಾತ್ರ, ತೂಕ, ಬೆಲೆ ಹಾಗೆ ಅನೇಕ ಷರತ್ತುಗಳನ್ನು ಒಳಗೊಂಡಿರ್ತವೆ. ಯಾವುದರ ಅದರ ಮೇಲೆ ರಫ್ತು ನಡೀಬಹುದು ಇವೆಲ್ಲ ಮಾಹಿತಿಯನ್ನು ಒಳಗೊಂಡಿರೋದು ಯಾವುದು? ಪ್ರಫಾರ್ಮಾ ಇನ್ವಾಯ್ಸ್, ಮಾದರಿ ಬಿಕ್ಕರಿ ಪಟ್ಟಿ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಇಂಪೋರ್ಟ್ ಆರ್ಡರ್ ಆರ್ ಇಂಡೆಂಟ್, ಆಮದು ಇಂಡೆಂಟ್ ಅಥವಾ ಆದೇಶ ಪತ್ರ. ಇಟ್ ಈಸ್ ಅ ಡಾಕ್ಯುಮೆಂಟ್ ಇನ್ ವಿಚ್ ದ ಇಂಪೋರ್ಟರ್ orders for supply of requisites goods to the exporter. The order contains the information related to quantity and quality of the goods to be imported, price, method of forwarding the goods, nature of packing and mode of payment, etc. ಆಮದುದಾರ ರಫ್ತುದಾರನಿಗೆ ನಿರ್ದಿಷ್ಟ ಸರಕುಗಳನ್ನು ಪೂರೈಕೆ ಮಾಡುವಂತೆ ಆದೇಶ ನೀಡುವುದಕ್ಕೆ ಆದೇಶ ಪತ್ರ ಅಂತ ಕರೀತಾರೆ. ಈ ಪತ್ರವು ಸರಕುಗಳ ಪ್ರಮಾಣ ಮತ್ತು ಗುಣಮಟ್ಟ, ಬೆಲೆ, ಸರಕು ರವಾನಿಸುವ ವಿಧಾನ, ಗಂಟುಗಳ ಸ್ವರೂಪ, ಹಣ ಪಾವತಿಯ ವಿಧಾನ ಇತ್ಯಾದಿ ಅಂಶಗಳನ್ನು ಒಳಗೊಂಡಿರ್ತವೆ. ದ ನೆಕ್ಸ್ಟ್ ಒನ್ ಈಸ್ ಲೆಟರ್ ಆಫ್ ಕ್ರೆಡಿಟ್, ಉದ್ದರಿ ಅಥವಾ ಪತ್ತು ಪತ್ರ. ಇದನ್ನು ನಾವು ಎಕ್ಸ್ಪೋರ್ಟಲ್ಲೇ ನೋಡಿದ್ವಿ ಅಲ್ವಾ. ಈಗ ಇನ್ನೊಂದು ಸಲ ಇಂಪೋರ್ಟ್ ಪ್ರೊಸೀಜರಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ದೆನ್ ವಾಟ್ ಯು ಮೀನ್ ಬೈ ಲೆಟರ್ ಆಫ್ ಕ್ರೆಡಿಟ್? ಇಟ್ ಈಸ್ ಅ ಡಾಕ್ಯುಮೆಂಟ್ ದಟ್ ಕಂಟೈನ್ಸ್ ಅ ಗ್ಯಾರಂಟಿ ಫ್ರಮ್ ದ ಇಂಪೋರ್ಟರ್ಸ್ ಬ್ಯಾಂಕ್ ಟು ದ ಎಕ್ಸ್ಪೋರ್ಟರ್ಸ್ ಬ್ಯಾಂಕ್, ದಟ್ ಈಸ್ it is undertaking to honor the payment up to a certain amount of
bill issued by the exporter for exports of the goods to the importers. ಉದ್ರಿ ಪತ್ರ ಅಂತ ಹೇಳಿದ್ರೇನು, ಇದು ಒಂದು ದಾಖಲೆ ಆಗಿರ್ತವೆ, ಹೌದಾ. ಆಮದುದಾರನ ಬ್ಯಾಂಕ್ ನೀಡ್ತವೆ, ಅದು ಆಮದುದಾರನಿಗೆ ಸರಕನ್ನು ರಫ್ತು ಮಾಡಿದ್ದಕ್ಕಾಗಿ ರಫ್ತುದಾರನಿಂದ ನೀಡಲ್ಪಟ್ಟ ರಫ್ತು ಹುಂಡಿಗಳ ನಿರ್ದಿಷ್ಟ ಮೊತ್ತದವರೆಗಿನ ಪಾವತಿಯನ್ನು ಮಾನ್ಯ ಮಾಡ್ತೇನೆ ಅಂತ ಹೇಳಿ ರಫ್ತುದಾರನ ಬ್ಯಾಂಕಿಗೆ ನೀಡುವ ಆಶ್ವಾಸನೆ ಆಗಿರ್ತವೆ. ನೆಕ್ಸ್ಟ್ ಕಮ್ಸ್ ಶಿಪ್ಮೆಂಟ್ ಅಡ್ವೈಸ್, ರವಾನೆ ಸಲಹಾ ಪತ್ರ. What do you mean by shipment advice? Just now we discussed. It is a document that the exporter sends to the importer informing him that the shipment has been made. It contains information about invoice number, bill of lading or airway bill number and its date, name of the vessel with date, the port of export, description of the goods and quantity, etc. Right? ರವಾನೆ ಸಲಹಾ ಪತ್ರ ದಾಖಲೆ ಆಗಿರ್ತವೆ. ಇವು ಸರಕುಗಳನ್ನು ರವಾನೆ ಮಾಡಲಾಗಿದೆ ಅಂತ ಹೇಳಿ ತಿಳಿಸ್ತವೆ. ಈ ಪತ್ರ ಬಿಕರಿ ಪಟ್ಟಿಯ ಸಂಖ್ಯೆ, ಭರಾವಣೆ ಪತ್ರ ಅಥವಾ ವಾಯುಮಾರ್ಗ ಪತ್ರದ ಸಂಖ್ಯೆ, ದಿನಾಂಕ, ಹಡಗಿನ ಹೆಸರು, ರಫ್ತು ಬಂದರು, ಸರಕಿನ ವಿವರಣೆ ಮತ್ತು ಪ್ರಮಾಣ, ಹಾಗೆ ದಿನಾಂಕದೊಂದಿಗೆ ಹಡಗಿನ ಹೆಸರು ಮತ್ತು ಭರಾವಣೆ ಪತ್ರ ಇವೆಲ್ಲವನ್ನು ಒಳಗೊಂಡಿರ್ತವೆ. ನೆಕ್ಸ್ಟ್ ಒನ್ ಈಸ್ ಬಿಲ್ ಆಫ್ ಲ್ಯಾಡಿಂಗ್, ಭರಾವಣೆ ಪತ್ರ. ಇಟ್ ಈಸ್ ಅ ಡಾಕ್ಯುಮೆಂಟ್ ಪ್ರಿಪೇರ್ಡ್ ಆ್ಯಂಡ್ ಸೈನ್ಡ್ ಬೈ ದ ಮಾಸ್ಟರ್ ಆಫ್ ದ ಶಿಪ್ acknowledging the receipt of goods on board. It contains the information or terms and conditions on which goods are to be taken to the port of ಡೆಸ್ಟಿನೇಷನ್. ಇಟ್ ಈಸ್ ಗಿವನ್ ಬೈ ದ ಶಿಪ್ಪಿಂಗ್ ಕಂಪನಿ, ರೈಟ್. ಭರಾವಣೆ ಪತ್ರ ಇದೊಂದು ದಾಖಲೆಯಾಗಿದ್ದು ರವಾನಿಸಬೇಕಾದ ಸರಕುಗಳ ಸ್ವೀಕೃತಿಯನ್ನು ನೀಡುವುದಕ್ಕಾಗಿ ಹಡಗಿನ ಕಫ್ತಾನ ಇದನ್ನು ತಯಾರಿಸಿ ಸಹಿಯನ್ನು ಮಾಡ್ತಾನೆ. ಸರಕುಗಳನ್ನು ಹಡಗಿಗೆ ತುಂಬಿದ ನಂತರ ಹಡಗು ಕಂಪನಿ ನೀಡುವ ಅನುಮತಿ ಪತ್ರ ಆಗಿರ್ತವೆ. ಮತ್ತು ಈ ಪತ್ರ ಆಮದು ದೇಶಕ್ಕೆ ಸರಕನ್ನು ಕೊಂಡೊಯ್ಯಲು ವಿಧಿಸಿರುವ ನಿಬಂಧನೆಗಳು ಮತ್ತು ಷರತ್ತುಗಳನ್ನು ತಿಳಿಸ್ತವೆ. The next comes airway bill, ವಾಯುಮಾರ್ಗ ಪತ್ರ. It is a document wherein airway gives its official receipt of the goods on board its aircraft and at the same time gives an undertaking to carry them to the port of destination. It is a document of title to goods and such is freely transferable by endorsement and delivery. ಭರಾವಣೆ ಪತ್ರದಂತೆ ಈ ವಾಯುಮಾರ್ಗ ಪತ್ರ ಒಂದು ದಾಖಲೆಯಾಗಿದ್ದು ವಿಮಾನಕ್ಕೆ ಹೇರಿದ ಸರಕುಗಳನ್ನು ಅಧಿಕೃತವಾಗಿ ಸ್ವೀಕರಿಸಿದ್ದಕ್ಕಾಗಿ ವಿಮಾನ ಕಂಪನಿ ನೀಡುವ ದಾಖಲೆಯಾಗಿರ್ತವೆ. ಸರಕುಗಳನ್ನು ನಿಗದಿತ ಆಮದು ದೇಶಕ್ಕೆ ಕೊಂಡೊಯ್ಯಲು ಮುಚ್ಚಳಿಕೆ ನೀಡುವುದಾಗಿರ್ತವೆ. ಇದು ಸರಕುಗಳ ಸ್ವಾಮಿತ್ವ ದಾಖಲೆ ಆಗಿದ್ದು ಸರಕನ್ನು ಹಿಂಬರಹ ಮತ್ತು ವಿಲೇವಾರಿಯ ಮೂಲಕವೂ ಕೂಡ ಮುಕ್ತವಾಗಿ ವರ್ಗಾಯಿಸಬಹುದಾಗಿರ್ತದೆ. ನೆಕ್ಸ್ಟ್ ಒನ್ ಈಸ್ ಬಿಲ್ ಆಫ್ ಎಂಟ್ರಿ, ಪ್ರವೇಶ ಪತ್ರ ಅಂತ ಕರಿತೀವಿ. It is a form of document supplied by the custom office to the importer. It is to be filled by the importer at the time of receiving the goods. It has to be in triplicate and it is to be submitted to the custom office and it contains detailed information about the name and address of the importer, name of the ship, number of packages, marks on the packages, description of the goods, quantity, value of the goods, name and address of the exporter, port of destination and customs duty payable. It contains all details about the ಎಂಟ್ರಿ ಆಫ್ ದ ಗೂಡ್ಸ್. ಸುಂಕದ ಕಚೇರಿಯು ಆಮದುದಾರನಿಗೆ ಪೂರೈಸುವ ನಮೂನೆಯ ಪ್ರವೇಶ ಪತ್ರವಾಗಿರ್ತವೆ. ಸರಕುಗಳು ಬಂದರು ತಲುಪಿದ ನಂತರ ಅವುಗಳನ್ನು ಪಡೆಯಲು ಆಮದುದಾರ ಈ ನಮೂನೆಯನ್ನು ಭರ್ತಿ ಮಾಡಬೇಕು. ಇವು ಯಾವೆಲ್ಲ
ಮಾಹಿತಿಯನ್ನು ಒಳಗೊಂಡಿರ್ತವೆ. ಇವು ಆಮದುದಾರನ ಹೆಸರು, ಅವನ ವಿಳಾಸ, ಹಡಗಿನ ಹೆಸರು, ಗಂಟುಗಳ ಸಂಖ್ಯೆ, ಗುರುತುಗಳು, ಸರಕುಗಳ ವಿವರಣೆ, ಅವುಗಳ ಮೌಲ್ಯ, ಪ್ರಮಾಣ, ರಫ್ತುದಾರನ ಹೆಸರು, ಅವರ ವಿಳಾಸ, ಸರಕು ತಲುಪಬೇಕಾಗಿರುವಂತಹ ಬಂದರು, ಪಾವತಿಸಬೇಕಾಗಿರುವಂತಹ ಆಮದು ಸುಂಕದ ವಿವರ ಇತ್ಯಾದಿ ಅಂಶಗಳನ್ನು ಇವು ಒಳಗೊಂಡಿರ್ತವೆ. Next one is Bill of Exchange, ಹುಂಡಿ ಪತ್ರ. It is a written instrument whereby the person issuing the instrument directs the other party to pay a specified amount to a certain person or the bearer of the instrument. Here, this bill of exchange is drawn by whom? Exporter on the importer, asking the latter to pay a certain amount to a certain person or the bearer of the bill of exchange. ಹುಂಡಿ ಪತ್ರವು ಬರಹದಲ್ಲಿರುವ ಸಾಧನವಾಗಿದ್ದು, ಪತ್ರ ತಯಾರಿಸುವವನು ಮತ್ತೊಬ್ಬ ವ್ಯಕ್ತಿಗೆ ನಿರ್ದಿಷ್ಟ ಮೊತ್ತದ ಹಣವನ್ನು ನಿರ್ದೇಶಿತ ವ್ಯಕ್ತಿಗಾಗಲಿ ಅಥವಾ ಹುಂಡಿ ಪತ್ರದ ಧಾರಕನಿಗಾಗಲಿ ಪಾವತಿಸುವಂತೆ ನೀಡಿದ ನಿರ್ದೇಶನವಾಗಿದೆ. ರಫ್ತು ಆಮದು ವಹಿವಾಟಿನ ಸಂದರ್ಭದಲ್ಲಿ ಹುಂಡಿ ಪತ್ರವು ರಫ್ತುದಾರನು ನಿರ್ದಿಷ್ಟ ಮೊತ್ತದ ಹಣವನ್ನು ನಿರ್ದೇಶಿತ ವ್ಯಕ್ತಿಗಾಗಲಿ ಅಥವಾ ಹುಂಡಿ ಪತ್ರದ ಧಾರಕನಿಗಾಗಲಿ ಪಾವತಿಸುವಂತೆ ಆಮದುದಾರನಿಗೆ ಆದೇಶವನ್ನು ನೀಡುವುದಾಗಿರ್ತವೆ. ದ ನೆಕ್ಸ್ಟ್ ಒನ್ ಈಸ್ ಸೈಟ್ ಡ್ರಾಫ್ಟ್, ದರ್ಶನಿ ಹುಂಡಿ. It is a type of bill of exchange wherein the drawer instruct the bank to hand over the relevant documents to the importer only against payment. ಇದೊಂದು ಪ್ರಕಾರದ ಹುಂಡಿಯಾಗಿದ್ದು, here the drawer instruct the bank to hand over all the documents to the importer only against payment. Only after the payment they can give all the documents. ಇದೊಂದು ಪ್ರಕಾರದ ಹುಂಡಿಯಾಗಿದ್ದು, ಇದರ ಪ್ರಕಾರ ಹಣ ಪಾವತಿ ಆದ ನಂತರನೇ ಆಮದುದಾರನಿಗೆ ದಾಖಲೆ ಪತ್ರವನ್ನು ನೀಡಬೇಕು. ಗೊತ್ತಾಯ್ತಾ? ಇಲ್ಲಿ ಆಮದುದಾರ ಎಲ್ಲ ಪಾವತಿಯನ್ನು ಮಾಡಿದ ನಂತರವೇ ಈ ದಾಖಲೆ ಪತ್ರವನ್ನು ನೀಡೋದಾಗಿರ್ತವೆ. ನೆಕ್ಸ್ಟ್ ಒನ್ ಈಸ್ ಯುಸೆನ್ಸ್ ಡ್ರಾಫ್ಟ್, ಅವಧಿ ಹುಂಡಿ. It is a type of bill of exchange. The drawer of the bill, they instruct the bank to hand over the relevant documents to the importer only against acceptance of the bill of exchange. In case of side draft, they have to give this document only after the payments made by the importer. In this case, in the usance draft, the bank is handing over all the documents to the importer only against acceptance of the bill of exchange. ಈ ದಾಖಲೆ ಪತ್ರದ ಪ್ರಕಾರ ಇವು ಒಂದು ವಿನಿಮಯ ಹುಂಡಿಯಾಗಿದ್ದು, ಹುಂಡಿಯ ಮೇಲೆ ಒಪ್ಪಿಗೆಯನ್ನು ಸೂಚಿಸಿದ ನಂತರವಷ್ಟೇ ಸರಕುಗಳಿಗೆ ಸಂಬಂಧಪಟ್ಟ ದಾಖಲೆ ಪತ್ರವನ್ನು ನೀಡಬೇಕು ಅಂತ ಹೇಳಿ ಹುಂಡಿಯ ರಚಕನು ಅಂದರೆ ರಫ್ತುದಾರ ತನ್ನ ಬ್ಯಾಂಕರ್ಗೆ ಸೂಚನೆಯನ್ನು ನೀಡುವುದಾಗಿರ್ತವೆ. The next one is Import General Manifest, ಆಮದು ಸ್ಪಷ್ಟನೆ ಪತ್ರ. It is a document that contains the details of the imported goods. It is a document on the basis of which unloading of goods takes place. ಆಮದು ಸರಕು ವಿವರಗಳನ್ನು ಒಳಗೊಂಡ ಪತ್ರಕ್ಕೆ ಆಮದು ಸ್ಪಷ್ಟನೆ ಪತ್ರ ಅಂತ ಕರೀತಾರೆ. ಇವು ಸರಕುಗಳ ವಿವರವನ್ನು ಒಳಗೊಂಡಿರ್ತವೆ. ಯಾವ ಸರಕುಗಳ? ಕೇವಲ ಆಮದು ಸರಕುಗಳ ವಿವರವನ್ನು ಹೊಂದಿರ್ತವೆ. ಈ ಆಧಾರದ ಮೇಲೆ ಹಡಗಿನಿಂದ ಸರಕನ್ನು ಇಳಿಸ್ಕೊಳ್ಳಲಾಗ್ತವೆ. ದ ಲಾಸ್ಟ್ ಕಮ್ಸ್ ಡಾಕ್ ಚಲನ್, ಹಡಗು ಕಟ್ಟೆ ರಶೀದಿ. ಡಾಕ್ ಚಾರ್ಜಸ್ ಆರ್ ಟು ಬಿ ಪೇಡ್ ವೆನ್ ಆಲ್ ದ ಕಸ್ಟಮ್ ಫಾರ್ಮಾಲಿಟೀಸ್ ಆರ್ ಕಂಪ್ಲೀಟೆಡ್. ವೈಲ್ paying the dock dues, the importer or his clearing agents specifies the amount of dock dues in a chalan or form which is known as dock chalan. ಸುಂಕದ
ಎಲ್ಲ ಕ್ರಮಗಳನ್ನು ಪೂರೈಸಿದ ನಂತರ ಹಡಗುಕಟ್ಟೆ ಶುಲ್ಕವನ್ನು ಪಾವತಿಸಬೇಕು. ಹಡಗುಕಟ್ಟೆ ಶುಲ್ಕವನ್ನು ಪಾವತಿ ಮಾಡುವಾಗ ಆಮದುದಾರ ಅಥವಾ ತೀರುವೆ ಪ್ರತಿನಿಧಿಯು ನಿರ್ದಿಷ್ಟ ನಮೂನೆಯಲ್ಲಿ ಏನು ಮಾಡಬೇಕು ಅಥವಾ ಚಲನಿನ ಮೂಲಕ ಪಾವತಿಯನ್ನು ಮಾಡಬೇಕು. ಅದನ್ನು ಏನಂತ ಕರಿತೀವಿ? ಹಡಗುಕಟ್ಟೆ ಚಲನ್ ಅಥವಾ ರಶೀದಿ ಅಂತ ಹೇಳಿ ಕರೀತಾರೆ. ಇಟ್ ಈಸ್ ಅಬೌಟ್ ದ ಡಾಕ್ಯುಮೆಂಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಇನ್ ಕೇಸ್ ಆಫ್ ಇಂಪೋರ್ಟ್. ಇನ್ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ಡ್ the import procedures and documents required for the import procedures. In the next class we are going to discuss about foreign trade promotion measures and schemes. ವಿದೇಶ ವ್ಯಾಪಾರ ಪ್ರವರ್ಧನೆ ಕ್ರಮ ಮತ್ತು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವ. ಥ್ಯಾಂಕ್ ಯು.